ಎಲ್ಲರಿಗೂ ನಮಸ್ಕಾರ. ನಾನು ಸಚಿನ್. 13 ಸೆಪ್ಟೆಂಬರ್ 2024 ಇದು ನನ್ನ 30 ದಿನದ ಡೇ ಟ್ರೇಡಿಂಗ್ ಚಾಲೆಂಜಿನ 24ನೇ ದಿನ. ಬನ್ನಿ ನಾನು ಇವತ್ತು ತಗೊಂಡಂಥ ಟ್ರೇಡು ಪ್ರಾಫಿಟ್ ಆ್ಯಂಡ್ ಲಾಸು ಲಾಜಿಕ್ ಬೈಂಡ್ ಟ್ರೇಡ್ ನೋಡೋಣ. ಇವತ್ತು ನಾನು ತಗೊಂಡಂಥ ಟ್ರೇಡು ಟಾಟಾ ಸ್ಟೀಲಲ್ಲಿ. ಇದರಲ್ಲಿ ನನ್ನ ಸ್ಟಾಪ್ ಲಾಸ್ ಸೆಟ್ ಆಗಿದೆ, ಅದರಿಂದ ನನಗೆ ಒಂದು 500 ರೂಪೀಸ್ ಲಾಸಸ್ ಆಗಿದೆ. ಬನ್ನಿ ಈ ಟ್ರೇಡ್ ಲಾಜಿಕ್ ಏನಂತಂದ್ಬಿಟ್ಟು ನೋಡೋಣ. ಟಾಟಾ ಸ್ಟೀಲ್ ಆಪ್ಷನ್ ಚೈನ್ ಇಲ್ಲಿ ನೋಡಿದೆ ಅಂತಂದರೆ ನಾನು ಏನು ಅಬ್ಸರ್ವ್ ಮಾಡಿದೆ ಅಂತಂದರೆ ಇಲ್ಲಿ ನೋಡ್ಬೋದು ಅಟ್ 155 ಲೆವೆಲ್ಗೆ ಕಾಲ್ ರೇಟಸ್ ಜಾಸ್ತಿ ಇದ್ದಾರೆ, ಪುಟ್ ರೇಟಸ್ ಭಾಳ ಕಡಿಮೆ ಇದ್ದಾರೆ. 155 ರೆಸಿಸ್ಟೆನ್ಸಾಗಿ ವರ್ಕ್ ಮಾಡುತ್ತೆ ಅನ್ನೋದು ಒಂದು ಗೊತ್ತಾಯಿತು. ಬಟ್ ಇನ್ನೊಂದು ನಾನು ಏನು ಅಬ್ಸರ್ವ್ ಮಾಡಿದೆ ಅಂತಂದರೆ ಇಲ್ಲಿ ನೋಡ್ಬೋದು ಅದು ಲೋವರ್ ಲೆವೆಲ್ಸ್ ಎಲ್ಲ ಹತ್ರನೂ ಕಾಲ್ ಸೆಲ್ಲರ್ಸ್ ಎಕ್ಸಿಟ್ ಆಗ್ತಾ ಇದ್ದಾರೆ. ಇದೇ ಅಂತಂದರೆ ಶಾರ್ಟ್ ಕವರಿಂಗ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಗೊತ್ತಾಯಿತು. ಇವೆರಡು ಟಾಟಾ ಬೇಸಿಸ್ ಮೇಲೆ ನಾನು ಇವತ್ತು ಟ್ರೇಡ್ ತೊಗೊಂಡಿರೋದು. ಬನ್ನಿ ಅದು ಏನಂತಂದ್ಬಿಟ್ಟು ನೋಡೋಣ. ನಾನು ಈ ಚಾರ್ಟ್ ಅಬ್ಸರ್ವ್ ಮಾಡಿದಾಗ ಆಲ್ರೆಡಿ ಮಾರ್ಕೆಟ್ ಎಲ್ಲಿತ್ತಂದರೆ ಈ ಲೆವೆಲಲ್ಲಿ ರನ್ ಆಗ್ತಾ ಇತ್ತು. ಈ ಕ್ಯಾಂಡಲ್ ಆಲ್ರೆಡಿ ಕಂಪ್ಲೀಟ್ ಆಗಿತ್ತು. ಆ ಟೈಮಲ್ಲಿ ನಾನು ಚಾರ್ಟ್ ನೋಡಿದೆ. ಅದೇ ರೀತಿ ನಾನು 155 ಒಂದು ರೆಸಿಸ್ಟೆನ್ಸ್ ಲೈನ್ ಅಂತಂದು ಕೂಡ ಹಾಕಿದ್ದೆ. ಇಲ್ಲಿ ನಾನು ಏನು ಮಾಡಿದೆ ಅಂತಂದರೆ ಅದ ನಂತರ ಒಂದು 2 ಕ್ಯಾಂಡಲ್ಸಲ್ಲೇ ನಾನು ಅಟ್ ಫಸ್ಟ್ ಏನು ಮಾಡಿದೆ ಅಂತಂದು ತೋರಿಸ್ತೀನಿ ನೋಡಿ ನಿಮಗೆ. ಅಟ್ ಫಸ್ಟ್ ನೀವು 15 ಮಿನಿಟ್ಸ್ ಕ್ಯಾಂಡಲ್ ನೋಡಿದರೆ ಅಂತಂದರೆ ಇಲ್ಲಿ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಎಕ್ಸಾಕ್ಟ್ಲಿ 155 ಹತ್ರ ಮಾಡಿತ್ತು. ಸೊ ಅದಕ್ಕೋಸ್ಕರ ನಾನು ಇಲ್ಲೊಂದು ಈ ಲೈನಿಗೆ ಒಂದು ಸೆಲ್ ಆರ್ಡರ್ ಪ್ಲೇಸ್ ಮಾಡಿದ್ದೆ. ಬಟ್ ಅದರ ನಂತರ ಏನಾಯಿತು ಅಂತಂದರೆ ನೀವು ಅಬ್ಸರ್ವ್ ಮಾಡಿದ್ರಿ ಅಂತಂದರೆ ಈ ಮಾರ್ಕೆಟ್ ಆಲ್ರೆಡಿ ಈ ಕ್ಯಾಂಡಲಲ್ಲಿ ಲೋ ಇತ್ತು. ಅದ ನಂತರ ಇದು ಒಂದು ಆರ್ಡರ್ ಟ್ರಿಗರ್ ಆಗಿರಲಿಲ್ಲ. ಎಕ್ಸಾಕ್ಟ್ಲಿ ಜಸ್ಟ್ ಬಿಹೈಂಡ್ ದಿಸ್ ಕ್ಯಾಂಡಲ್ ಇತ್ತು. ನಾನು ಈ ಲೆವೆಲ್ಗೆ ಆರ್ಡರ್ ಟ್ರಿಗರ್ ಆಗಿ 15 ಮಿನಿಟ್ಸ್ ಕ್ಯಾಂಡಲ್ ನೋಡ್ಬಿಟ್ಟು ಇಲ್ಲಿ ಆರ್ಡರ್ ಪ್ಲೇಸ್ ಮಾಡಿದ್ದೆ. ಅದ ನಂತರ ಮಾರ್ಕೆಟ್ ಏನಂತ ಕೆಳಗಡೆ ಬಂದುಬಿಟ್ಟು ಇಲ್ಲೊಂದು ಈ ಸ್ವಿಂಗ್ ಹತ್ರನೇ ಇದೊಂದು ಲೇಟೆಸ್ಟ್ ಸ್ವಿಂಗ್ ಇದೆ ಅಲ್ವಾ, ಇಲ್ಲಿ ನೋಡಿದ್ರೆ ಅಂತಂದರೆ ಇಲ್ಲೊಂದು ಸ್ವಿಂಗ್ ಇದೆ. ಈ ಸ್ವಿಂಗ್ ಹತ್ರನೇ ಬಂದುಬಿಟ್ಟು ಇಲ್ಲೊಂದು ಹ್ಯಾಮರ್ ಕ್ಯಾಂಡಲ್ ಮಾಡ್ತು. ನನ್ನ ಆರ್ಡರ್ ಏನಿತ್ತು ಸೆಲ್ ಆರ್ಡರ್ ಈ ಲೆವೆಲಲ್ಲಿ ಇತ್ತು. ಇದು ಮಾಡಿದ ತಕ್ಷಣ ನಾನು ಏನು ಮಾಡಿದೆ ಅಂತಂದರೆ ಆರ್ಡರ್ ಇದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ನಾನು ಇನ್ನೊಂದೇನು ಲಾಜಿಕ್ ಇತ್ತು ಅಂದರೆ 155 ರೆಸಿಸ್ಟೆನ್ಸ್ ಇದೆ. ಮತ್ತು ನಾವು ಇನ್ನೊಂದೇನು ಅಬ್ಸರ್ವ್ ಮಾಡಿದೆ ಅಟ್ ಲೋವರ್ ಲೆವೆಲ್ಸಲ್ಲಿ ಕಾಲ್ ಸೇಲರ್ಸ್ ಎಕ್ಸಿಟ್ ಆಗ್ತಾ ಇದ್ದಾರೆ. ಸೊ ಶಾರ್ಟ್ ಕವರಿಂಗ್ ಮೂಲಕ ಇದು ಮಾರ್ನಿಂಗ್ ಟ್ರೆಂಡ್ ಕೂಡ ಅಪ್ಸೈಡೇ ಇದೆ. ಸೊ ಅದೇ ರೀತಿ ಇದು ಕಂಟಿನ್ಯೂ ಆಗುತ್ತೆ ಅಪ್ಸೈಡ್ ಹೋಗೋದಕ್ಕೆ ಅಂತಂದ್ಬಿಟ್ಟು ನಾನು ಈ ಆರ್ಡರ್ ಕ್ಯಾನ್ಸಲ್ ಮಾಡಿಬಿಟ್ಟು ಇಲ್ಲಿ ನಾನು ಬೈ ಆರ್ಡರ್ ಪ್ಲೇಸ್ ಮಾಡಿದ್ದೆ. ಈ ಕ್ಯಾಂಡಲಲ್ಲಿ ಇಲ್ಲಿ ನನ್ನ ಬೈ ಆರ್ಡರ್ ಅಪ್ಸೈಡು ಮಾರ್ಕೆಟ್ ಹೋಗುತ್ತೆ ಅಂತಂದ್ಬಿಟ್ಟು ನಾನು ಆರ್ಡರ್ ತೊಗೊಂಡಿದ್ದೆ. ಇದನ್ನು ಸ್ಟಾಪ್ ಲಾಸ್ ಆಗಿತ್ತು. ಸ್ಟಾಪ್ ಲಾಸ್ ಏನಾಗಿತ್ತು ಅಂತಂದರೆ ಇಲ್ಲಿತ್ತು ಈ ಲೆವೆಲ್ಗೆ. ಈ ಕ್ಯಾಂಡಲ್ ಇದೆಯಲ್ಲ, ಈ ಕ್ಯಾಂಡಲ್ ಲೋ ಹತ್ರ ಈ ಹ್ಯಾಮರ್ ಕ್ಯಾಂಡಲ್ ಸ್ವಲ್ಪ ಕೆಳಗಡೆ ನಾನು ಸ್ಟಾಪ್ ಲಾಸ್ ಇಟ್ಟು ಎಂಟ್ರಿ ಕೊಟ್ಟಿದ್ದೆ. ಅದರ ನಂತರ ಸ್ವಲ್ಪ ಮಾರ್ಕೆಟ್ ಅಪ್ ಮೂವ್ ಆಗಿಬಿಟ್ಟು ಮತ್ತೆ ಇಲ್ಲಿಂದ ರಿವರ್ಸ್ ಆಗೋಕ್ಕೆ ಶುರುವಾಯಿತು. ಈ ಕ್ಯಾಂಡಲಲ್ಲಿ ನಂದು ಏನಾಗಿದೆ ಅಂತಂದರೆ ಸ್ಟಾಪ್ ಲಾಸ್ ಇಟ್ಟಾಗಿದೆ. ಸೊ ಅದೇ ರೀತಿ ನಾನೇನೋ ಫಸ್ಟ್ 15 ಮಿನಿಟ್ಸ್ ಕ್ಯಾಂಡಲನ್ನು ಟ್ರೇಡ್ ತಗೊಂಡಿದ್ದೆ ಅಂದರೆ ಈಜಿಯಾಗಿ ನಾನು 1:1 ಇವತ್ತು ಆಗ್ತಾಯಿತ್ತು, 1:2 ಅಚೀವ್ ಆಗ್ತಾ ಇರಲಿಲ್ಲ. ನಾನು ಟುವರ್ಡ್ಸ್ ದ ಟ್ರೆಂಡ್ ಹೋಗೋಣ ಅಂತಂದ್ಬಿಟ್ಟೆ ಮತ್ತೆ ಈಗ ಆರ್ಡರ್ ಕ್ಯಾನ್ಸಲ್ ಮಾಡಿ ಅಪ್ಸೈಡ್ ಟ್ರೇಡ್ ತಗೊಂಡಿದ್ದೆ. ಹೋಪ್ ಈ ಲಾಜಿಕಲ್ಲ ನಿಮ್ಗೆ ಅರ್ಥ ಆಗ್ತಿದೆ ಅನ್ಕೊತಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ ಜೊತೆ ಶೇರ್ ಕೂಡ ಮಾಡಿ. ಧನ್ಯವಾದಗಳು.